ನನ್ನ ಹೆಸರು ಶಿವಕುಮಾರ್ ಅಂತ ಶಿಕಾರಿಪುರದಿಂದ ಬಂದಿದ್ದೀನಿ. ನಾನು ಫಸ್ಟ್ ಈ ಪ್ರೋಗ್ರಾಮಿಗೆ ಇವತ್ತೇ ಫಸ್ಟ್ ಬಂದಿರೋದು. ಇದಕ್ಕೂ ಮುಂಚೆ ಯೂಟ್ಯೂಬಲ್ಲಿ ಲಿಂಕ್ ಬಂದಿತ್ತು, ಅದನ್ನ ನೋಡ್ತಾ ಇದ್ವಿ. ಭಾಳಷ್ಟು ಯೂಟ್ಯೂಬ್ ನೋಡ್ತಾನೆ ಇರ್ತೀವಿ. ಇದು ಅದೇ ಥರ ಅಂತ ಹೇಳಿಬಿಟ್ಟು ಅದನ್ನು ಜಾಸ್ತಿ ನಾವು ಇಂಟ್ರೆಸ್ಟ್ ತೊಗೊಳ್ಲಿಲ್ಲ. ಮತ್ತು ನನ್ನ ಫ್ರೆಂಡು ಮತ್ತು ಇನ್ನೊಂದ್ಸರಿ ಮತ್ತೆ ಇದನ್ನೇ ಲಿಂಕ್ ಕಳಿಸಿದ. ತಡಿ ಆಯಿತು ನೋಡೋಣ ಅಂತ ಒಂದು ನೋಡಿದ್ವಿ, 369 ನೋಡಿದ್ವಿ. ಮತ್ತು ಆಮೇಲೆ ಮತ್ತೆ ಇನ್ನೊಂದು ಎಲ್ಲ ವೀಡಿಯೋಸ್ನ ನೋಡ್ತಾ ಹೋದೆ. ನೋಡಿ ಆದಮೇಲೆ ನೋಡೋಣ, ಟೆಸ್ಟ್ ಮಾಡೋಣ, ಹೌದೋ ಇಲ್ಲ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಹೋಗೋಣ. ಆಮೇಲೆ ಗುರೂಜಿನೇ ಹೇಳಿದ್ರಲ್ಲ, ನೀವು ಸುಮ್ಮನೆ ಬರೋಕೆ ಹೋಗ್ಬೇಡ್ರಿ, ಫಸ್ಟು ಪ್ರಾಕ್ಟೀಸ್ ಮಾಡಿ, ಟೆಸ್ಟ್ ಮಾಡಿ, ಅದು ನಿಮಗೆ ಹೌದು ಕರೆಕ್ಟ್ ಇದೆ ಹೇಳಿದ್ದು ಅಂತ ಅನಿಸಿದ್ರೆ ಮಾತ್ರ ಪ್ರೋಗ್ರಾಮಿಗೆ ಬನ್ನಿ ಅಂತಂದಿದ್ರು. ಸೊ ಹಾಗಾಗಿ ನಾನೇನು ಮಾಡಿದೆ, ಒಂದು 369 ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬರಿತಾ ನನಗೆ ಗಮನಕ್ಕೆ ಬಂತು ಅನ್ಎಕ್ಸ್ಪೆಕ್ಟೆಡ್. ಅವರು ಒಂದು ಟ್ರ್ಯಾಕ್ ಹಾಕ್ಕೊಟ್ಟಿದ್ರು ಯಾವ ಥರ ಹೇಳಬೇಕು ಅಂತ. ನಾನು ಅದನ್ನು ನನ್ನ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಚೂರು ಚೇಂಜಸ್ ಮಾಡ್ಕೊಂಡಿದ್ದೆ. ಅನ್ಎಕ್ಸ್ಪೆಕ್ಟೆಡ್ ಬಿಸ್ನೆಸ್, ಮನಿ ಆ್ಯಂಡ್ ಕಸ್ಟಮರ್ ಆರ್ ಕಮಿಂಗ್ ಟು ಮೀ ಇನ್ ಪ್ಲೆಂಟಿ ಥ್ರೂ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ, ಥ್ಯಾಂಕ್ ಯು ಯೂನಿವರ್ಸ್. ಇದನ್ನೇ ನಾನು ಬರಿತಾ ಹೋದೆ. ಆಟೋಮೆಟಿಕ್ಲಿ ಬಿಸ್ನೆಸ್ಸು ಬರ್ತಾ ಇತ್ತು. ಮತ್ತೆ ಬಿಟ್ಟಿದ್ದೆ ನೋಡೋಣ ಅಂತ. ಬಿಟ್ಟಾದ್ಮೇಲೆ ಬಿಸ್ನೆಸ್ ಬರ್ತಾ ಇರಲಿಲ್ಲ. ಸೊ ಅವಾಗ ಕನ್ಫರ್ಮ್ ಆಯಿತು. ಆಮೇಲೆ ಕೆಲವೊಂದು ಅಮೌಂಟು ಕೂಡ ಇರಲಿಲ್ಲ. ಈಗ ಪ್ರೋಗ್ರಾಮಿಗೆ ಬರಲಿಕ್ಕೆ ಅಮೌಂಟೇ ಇರಲಿಲ್ಲ ನನಗೆ. ಸೊ ನಾನು ಮತ್ತೊಂದು ಥರದ್ದು ಅಫರ್ಮೇಷನ್, ನನಗೆ ಅವಶ್ಯಕತೆ ಇದ್ದಾಗ ನನಗೆ ಎಷ್ಟು ಬೇಕು ಅಷ್ಟಣ ನನಗೆ ಬಂದಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಈ ಥರ ಅಫರ್ಮೇಷನ್ ಸ್ಟಾರ್ಟ್ ಮಾಡ್ತಾ ಹೋದೆ. ನನಗೆ ಸಮಯಕ್ಕೆ ಎಷ್ಟು ಬೇಕಾಗಿರುತ್ತೆ ಅಷ್ಟಣ ಅಮೌಂಟ್ ನನಗೆ ಬಂದಿರುತ್ತೆ. ಸೊ ಕೊನೆಗೆ ಒಂದು 6 ತಿಂಗಳಿಗೆ ನಾನು ಪ್ರೋಗ್ರಾಮಿಗೆ ಹೋಗೋಣ ಹಂಗೆ ಪೋಸ್ಟ್ಪೋನ್ ಮಾಡ್ತಾ ಇದ್ವಿ, ಆಗ್ತಾನೆ ಇರಲ್ಲ. ಬಟ್ ಈ ಮಂತು 20ನೇ ತಾರೀಕು ಒಂದು 2,000 ರೂಪಾಯಿ ಅಮೌಂಟ್ ಬಂತು. ಫಸ್ಟ್ ತೆಗೆದು ಈ ಪ್ರೋಗ್ರಾಮಿಗೆ ಹಾಕ್ಬಿಡೆ. ಆಮೇಲೆ ಇನ್ನು ಇಲ್ಲಿ ಬಂದು 900 ರೂಪಾಯಿ ಕೊಟ್ಟು ಬಂದು ಕ್ಲಾಸಿಗೆ ಅಟೆಂಡ್ ಆಗಿದ್ದೀನಿ. ಸೊ ನಾನು ಏನು ಫಾಲೋ ಮಾಡಿದ್ದೀನಿ ಅದೆಲ್ಲ ಪ್ರಾಪರಾಗಿ ವರ್ಕ್ ಆಗಿದೆ, ಇದರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಇಲ್ಲಿ ಏನಕ್ಕಪ್ಪ ಬರಬೇಕಂದ್ರೆ, ನಮ್ಮಲ್ಲಿ ಭಾಳಷ್ಟು ಡೌಟ್ಸ್ಗಳು ತಲೆಯಲ್ಲಿ ಇರ್ತವೆ, ಏನೇನೋ ಓಡ್ತಾ ಇರ್ತವೆ. ಮನುಷ್ಯನ ಮನಸ್ಸು ಮಂಗಂತರ ಅಂತ. ಮತ್ತು ನಾವು ಇಲ್ಲೇನು ನೋಡ್ತಾ ಇರ್ತೀವಿ, ಅಲ್ಲೇ ಇನ್ನೊಬ್ರು ಯಾರೋ ನೆಗೆಟಿವ್ ಥಾಟ್ಸ್ ಹೇಳ್ತಾರೆ, ಇರ್ಬೋದನ್ನ ಬಿಡು ಅಂತ. ಬಟ್ ಯಾವಾಗ ಇಲ್ಲಿಗೆ ಬರ್ತೀವಿ, ಇಲ್ಲಿ ಸರ್ ಹೇಳೋದ ಪ್ರಕಾರ ಅವಾಗ ನಮಗೆ ಈಗ ಫೈನಲ್ ಆಗಿ ಒಂದು ಫೈನಲ್ ಜಡ್ಜ್ಮೆಂಟ್ ಸಿಗುತ್ತೆ. ಫೈನಲ್ ಪ್ರಾಡಕ್ಟ್ ಹೇಗೆ ನಾವು ಮಾರ್ಕೆಟಿಗೆ ತರ್ತೀವಿ, ಆ ಥರ ನಾವು ಫೈನಲ್ ಪ್ರಾಡಕ್ಟ್ ಆಗಿ ಹೊರಗಡೆ ಹೋಗಬೇಕು ಮಾರ್ಕೆಟಿಗೆ ಅಂತಂದರೆ ನಾವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು. ನನ್ನ ಹೆಸರು ಹರೀಶ್ ಅಂತೇಳಿ, ಹಾಸನ್ ಅಂದರೆ ಇರೋದು ಇಲ್ಲೇ ಬೆಂಗಳೂರು HSR ಲೇಔಟ್. ನಾನು ಈ ಮೀಟಿಂಗ್ ಸ್ಟಾರ್ಟ್ ಆಗಿಂದ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ 2 ವರ್ಷ ಆಗಿರ್ಬೋದು. ನಾನು ಕ್ಲಾಸಿಗೆ ಬಂದಿರೋದು ಇದೇ ಫಸ್ಟು. ನನ್ನ ಜೀವನದಲ್ಲಿ ಏನು ಬದಲಾವಣೆ ಇದೆ ಅಂದರೆ, ನಾನು ಮಾಡ್ತಿದ್ದ ಬಿಸ್ನೆಸ್ ಅದೇ ಥರ ತುಂಬ ಹಾರ್ಡ್ ವರ್ಕು. ನಿಮ್ಗೆ ಗೊತ್ತಿ, ವಾಟರ್ ಸಪ್ಲೈ ಮಾಡೋದು, ಮನೆಗೆ ವಾಟರ್ ಸಪ್ಲೈ ಮಾಡೋದು. ಬೆಳಗ್ಗೆ 5 ಗಂಟೆಗೆ ಇದ್ದರೆ ರಾತ್ರಿ 11 ಗಂಟೆ ಆಗುತ್ತೆ ನಾನು ಮಲಗೋದು. ಆ ಬಿಡುವಿನಲ್ಲೂ ಒಂದು ವೀಡಿಯೋ ಬಿಡ್ದಂಗೆ ಮಿಸ್ ಮಾಡೋದೇ ನೋಡಿದ್ದೀನಿ. ಅಫರ್ಮೇಷನು ಫಾಲೋ ಮಾಡಿದ್ದೀನಿ. ನನ್ನಲ್ಲಿ ನಾನು ಚೇಂಜ್ ಆಗಿದ್ದೀನಿ, ತುಂಬಾ ಚೇಂಜ್ ಆಗಿದ್ದೀನಿ. ಇವತ್ತು ಗುರುಗಳು ಹೇಳ್ತಾರೆ, ಹೆಣ್ಮಕ್ಳಿಗೆ ತುಂಬ ರೆಸ್ಪೆಕ್ಟ್ ಕೊಡಿ ಅಂತೇಳಿ. ನಮ್ಮ ಮನೇಲಿರೋ ಹೆಣ್ಮಕ್ಳಂದರೆ ಅವ್ರ ದೇವತೆಗಳು. ಅವ್ರಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ನಮ್ಮ ಜೀವನದಲ್ಲಿ ಅಷ್ಟೇ ನಮ್ಮ ಮೇಲೆ ಬರ್ತೀವಿ. ಅದು ನನ್ನ ಜೀವನದಲ್ಲಿ ಆಗಿರುವಂಥ ಒಂದು ಅನುಭವ. ಅದು ನನ್ನ ಮಗಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಮ್ಮ ಮನೆ ಅಕ್ಕಪಕ್ಕ ಅಕ್ಕ ತಂಗಿಯರಾಗಿರ್ಬೋದು. ಯಾವತ್ತೂ ನಾವು ಹೆಣ್ಮಕ್ಳಿಗೆ ಗೌರವ ಕೊಡ್ತೀವೋ, ಆ ಯೂನಿವರ್ಸ್ ನಮಗೆ ಆಟೋಮೆಟಿಕ್ ನಮ್ಮನ್ನ ನಾವೇನು ಕೇಳ್ತೀವೋ ಎಲ್ಲ ಕೊಡುತ್ತೆ. ನನ್ನ ಜೀವನದಲ್ಲಿ ಪ್ರತಿಯೊಂದು ನಾನು ಏನು ಅಂದ್ಕೊಂಡೆ ಎಲ್ಲ ಸಿಕ್ಕಿದೆ ನನಗೆ. ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನೆಗೆಟಿವ್ನ ಬಿಟ್ಟು ಪಾಸಿಟಿವ್ನ ತೊಗೊಳ್ಳಿ. 4 ಜನ ಏನೇ ಮಾತಾಡ್ಬೋದು, ಇಲ್ಲಿ ಕೇಳಿ ಈ ಕಡೆ ಬಿಡಿ. ನಮ್ಮ ಜೀವನ ನಮ್ಮ ಕೈಲಿರುತ್ತೆ, ಇರುತ್ತೆ. ಗುರುಗಳು ಹೇಳೋದು ಅದೇ ಥರ, ನೀವೇನು ಅನ್ಕೋತೀರೋ ಅದು ಸಿಗುತ್ತೆ. ನನಗೆ ಯಾವಾಗ ನನಗೆ ಹಣ ಬೇಕು ಅಂದ್ಕೊಂಡಿದ್ದೆ ಅವಾಗ ನನಗೆ ಸಿಕ್ಕಿದೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ತುಂಬ ಹಾರ್ಡ್ ವರ್ಕ್ ಬಿಸ್ನೆಸ್, ಅದು ಯಾರೂ ಮಾಡೋಕ್ಕಲ್ಲ. 7 ಇಯರ್ಸ್ ಮಾಡಿದ್ದೀನಿ. 7 ಇಯರ್ಸಲ್ಲಿ ಕಮ್ಮಿ ಅಂದ್ರೂ ಒಂದು 5 ರಿಂದ 6 ದಿನ ನಾನು ರೆಸ್ಟ್ ತಗೊಂಡಿರ್ಬೋದು. ಮಧ್ಯದಲ್ಲಿ ಒಂದು ದಿವಸ ರೆಸ್ಟ್ ಇಲ್ಲ, ಯಾಕೆಂದ್ರೆ ಆ ಥರ ಬಿಸ್ನೆಸ್ ಅದು. ಇವಾಗ ಅದು ಬಿಸ್ನೆಸ್ ನಾನು ಕ್ವಿಕ್ ಮಾಡಿದ್ದೀನಿ. ಅದು ತುಂಬ ಹಾರ್ಡ್ ವರ್ಕ್ ಅಂತೇಳಿ. ಈಗ ಹೊಸ್ದಾಗಿ ನಾನು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ನಾನು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ನನಗೆ ಅದು ಕನ್ಫರ್ಮ್ ಇದೆ, ನಾನು ಮಾಡ್ತೀನಿ. ಅದೇ ಥರ ನೀವು ಏನು ಅನ್ಕೋತಿರೋ ಆಗುತ್ತೆ. ದಯವಿಟ್ಟು ಫಾಲೋ ಮಾಡಿ, ಪಾಸಿಟಿವ್ ಥಿಂಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.